ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಭೂಮಿಲಿ ಬೆಳೆ ಐತೆ, ಬಂದೂಕ್ನಲ್ಲಿ ಬುಲೆಟ್ ಐತೆ, ಈ ಚನ್ನಪಟ್ಟಣದ ಮಣ್ಣಲ್ಲಿ ಪೊಗರ್ ಐತೆ. ಆದ್ರೆ ಏನ್ ಮಾಡೋದು, ನಮ್ಮ ಹಣೆ ಬರನೇ ಕೆಟ್ಟೋಗ್ಬಿಟ್ಟೈತೆ. ಅಯ್ಯೋ ಟೆನ್ಷನ್ ಆಗ್ಬಿಟ್ಟದೆ ನನಗೆ, ಏನ್ ಮಾಡ್ಬಿಡ್ಲಿ. ಇದೇ ಸ್ಟೇಷನ್ ಅನ್ಕೊಂಡಿದ್ಯಾ, ಏನೇನು ಪಾರ್ಕ್ ಅನ್ಕೊಂಡಿದ್ಯಾ? ಸುಮ್ಮನೆ ಹಿಂಗೆ ಓಡಾಡ್ತಾ ಇದೆಯಲ್ಲ. ಯಾರು ನೀನು? ನಾನು PC. ನೀನು PC ಆದ್ರೆ ನಾನು ಕಳ್ಳಿ. PC ಅಂದ್ರೂ ಭಯ ಪಡ್ತಲ್ಲ ಈ ಕಳ್ಳಿ. ಕಳ್ಳಾಗಿದ್ರೆ ಹಂಗೆ ಹಂಗೆ ಗುದ್ದು ಮಾಡ್ಬಿಡುವೆ. ನಮ್ಮಂತ ಕಳ್ಳಿದ್ರೇನೆ ನಿಮ್ಮಂತ PCಗಳು ಊಟ ಹಾಕೊಳ್ಳೋದು. ಓಹೋ, ನಮ್ಮಂತ PCಗಳಿದ್ರೇನೆ ನಿಮ್ಮಂತ ಕಳ್ಳರನ್ನ ಹೊಡೆದು ಸದೆ ಬಡಿಯೋದು. ಜಾಸ್ತಿ ಮಾತಾಡ್ತಾವಳೆ. ಸರಿ ಬನ್ನಿ ಸರ್, ಮನೆ ಕಳನ. ನೀವು ಅಲ್ಲಿ ಮನೆ ಕಳಿನ, ಇಲ್ಲಿ ಮನೆ ಕಳ್ತೀನಿ. ಯಾಕೆ ಸರ್? ಎಕಡೆ ಕಿತ್ತೋಯ್ತವೆ ನಾನು ಗೊತ್ತಿಲ್ಲ. ನಾನು ಏನ್ ಮಾತಾಡ್ತಾ ಇದೀಯ? ಅಪ್ಪ, ಮನೆ ಕಳಿ, ಮನೆ ಕಳಿ ಅಲ್ಲಿ. ನೀ ಮನೆಗೂ ಆಯ್ತು. ಅಯ್ಯೋ ಸರ್, ಇವ್ರ ಬಾಬಾ ಬಂದ್ರು. ನಮ್ ಸಾಹೇಬ್ರು ಬರ್ತಾವ್ರೆ, ಸಾಹೇಬ್ರು ಬರ್ತಾವ್ರೆ. ಜಾಗ ಬಿಡಿ, ಜಾಗ ಬಿಡಿ. ಮ್ಯೂಸಿಕ್ ಹಾಕಿ ಸರ್. ಅಡ್ಡ ಬರದಿರು, ಅಪ್ಪಳಿಸುವ ಯಾರದ್ದು ಅಲ್ಲಿ ಹೇಳ್ಕೊಳ್ಳೋದು ಹುಲ್ಲಿ, ಇವನೊಬ್ಬನೇ ಮರೀಟ ಟೈಗರ್. ಯಾವ್ರಪ್ಪಿ? ಇಲ್ಲಿ ಮೂಲೆಣ್ಣಿ ಸರ್ಕಲ್. ಮುಚ್ಕೊಂಡಿರ್ಬೇಕು. ವಿಧಾನಸೌಧ ಮುಂದೆ ಕಾಣಿಸೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ, ಕಾಣಿಸ್ತಾ ಇರೋ 4ನೇ ಸಿಂಹನೇ ಈ ಸಗಣಿ. ಸಗಣಿ ಅಲ್ಲಮ್ಮ, ಎಸ್ ಡಾಟ್ ಅಗ್ನಿ. ಡಾಟಾ ಇಲ್ವಲ್ಲ ಸರ್? ಅಲ್ಲಿ ಜನಗಳ ಮಧ್ಯ ಬಂದಲ್ಲ, ಹೊಡೆದ್ ಬಿಟ್ರ ಮಾಕಾ ಸೇರ್ಸೋಡ್ಬಿಡ್ತೀನಿ ಇವಾಗ. ಇಷ್ಟೊಂದು ಮಾತಾಡ್ತಿದ್ದಾಳೆ, ಯಾರು ಇವಳು? ಕಳ್ಳಿ ಸರ್ ಅವಳು. ಕಳ್ಳಿನ ಏನಮ್ಮ ಮಾಡಿದ್ಯಾ? ಅವಳೇನ್ ಮಾಡಿದ್ಲು ಅಂದ್ರೆ ನಾನೇ ಹೇಳ್ತೀನಿ ಸರ್. ಹೇಳೋ. ಹೊರಗಡೆ ಎಲ್ರು ಕೇಳಿ ನಾನ್ ಮಾಡೋ ತಪ್ಪ ಅಂತ ಹೇಳಿ ಸೈಲೆಂಟ್ ಆಗಿ ಕೇಳ್ಬೇಕು. ಹೊರಗಡೆ ಸ್ಯಾನ ಚಳಿ ಆಯ್ತಾ ಇತ್ತು. ಒಸಿ ಕಟ್ಟಿಗೆ ಹಾಕಿ ಬೆಂಕಿ ಹಾಕ್ಬಿಟ್ಟು ಚಳಿ ಕಾಸ್ಕೊಂಡೆ. ತಪ್ಪ? ಬೆಂಕಿ ಕಾಯಿಸ್ಕೊಂಡ್ ಕೇಳ್ಕೊಂಡ್ ಬರ್ತಾರೆ. ಚಳಿಗಾಲದಲ್ಲಿ ಚಳಿ ಕಾಯಿಸ್ಕೊಂಡ್ರೆ ಏನೋ ಮಾಡ್ತಾರೆ. ಅವಳು ಎಲ್ಲಿ ಕಾಯಿಸ್ಕೊಂಡ್ಲು ಅಂತ ಕೇಳಿ. ಎಲ್ಲಿ ಕಾಯಿಸ್ಕೊಂಡಮ್ಮ? ಪೆಟ್ರೋಲ್ ಬಂಕ್ ಅಲ್ಲಿ. ನಿನ್ನ ಹೆಸರು ಬರ್ಕೊಳ್ಳಿ, ನಿಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ. ನಮ್ಮೂರು ಯಾವ್ದು ಗೊತ್ತಾ? ಯಾವುದು ಸರ್? ಒಡಸ್ಕೊಳ್ಳಿ ಅಂತ. ಸಾರಿ ಸರ್. ಬಿಟ್ರೆ ನಮ್ಮ ವಂಶ ಹೇತ್ಕೊಳ್ಳಿ, ನಮ್ಮ ತಾತ ತೊಳ್ಕೊಳ್ಳಿ, ನನ್ನ ಹೆಂಡತಿ ಬಾಯಿ ಬಡ್ಕೊಳ್ಳಿ, ನಮ್ಮ ಅತ್ತೆ ಗುಂಡಿ ತೊಡ್ಬಿಟ್ಟು ಮಣ್ಣಾಕ ಮುಚ್ಕೊಳ್ಳಿ. ಏನ್ ಕೊಳ್ಳಿ ಫ್ಯಾಮಿಲಿ ನಿಮ್ದು? ಓದ್ಬೇಕಮ್ಮ, ಅದಕ್ಕೆ ನಮ್ಮ ತರ ಓದಿ ಆಫೀಸರ್ ಆಗ್ಬೇಕು. ಸರ್, ಎಲ್ಲರೂ ನಾನು ಓದೋದೆಲ್ಲ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನೊಂದು ಕೋರ್ಸ್ ಮಾಡಿದೆ ಸರ್. ಕೋರ್ಸ್ ಮಾಡ್ದ? ಹ್ಞೂ ಸರ್. ಯಾವ ಕೋರ್ಸು? ಆಫ್ ಕೋರ್ಸ್. ಸಾಯಿಸಿ ಅವಳ ಸಾಯಿಸಿ. ಆಫ್ ಕೋರ್ಸ್ ಅಂತೆ. ಇದು ಬಿಟ್ಟು ಎಲ್ಲಾರು ಜಾಬ್ ಮಾಡ್ಬೇಕಿತ್ತು. ಹ್ಞೂ ಸರ್. ದೊಡ್ಡ ದೊಡ್ಡವರು ಅದೆಲ್ಲ ಹೇಳಿದ್ರು ಸರ್ ನನಗೆ. ಅಮ್ಮ ಅಲ್ಲಿ ಇಲ್ಲಿ ಯಾಕೆ ಕಲಿತೆ, ಒಂದು ಜಾಬ್ ಮಾಡು ಅಂತ ಅಂದ್ರು ಸರ್. ಅದನ್ನು ಮಾಡಿದೆ ಸರ್. ಯಾವ ಜಾಬು? ಪಂಜಾಬ್. ಬಿಟ್ಬಿಟ್ಟು ಎಲ್ಲರೂ ಹೋಗಿ ಬಿಸ್ನೆಸ್ ಮಾಡು. ಬಿಸ್ನೆಸ್ ಮಾಡಿದೆ ಸರ್. ಯಾವುದು? ನನ್ನ ಆಫ್ ಯುವರ್ ಬಿಸ್ನೆಸ್. ಕತ್ರ ಸಾಕಿ ಅವಳ. ನನ್ನ ಕತ್ರ ಸಾಕಿ, ಕತ್ರ ಸಾಕಿ ಅವಳ. ಸಾಕಾಯ್ತು ಕಣ ನನಗೆ. ಬೇರೆ ಕೆಲಸ ಮಾಡ್ಬೇಕು, ದುಡ್ಡು ಮಾಡೋ ಇದೇನ್ರ ಐಡಿಯಾ? ಗಾರೆ ಕೆಲ್ಸಕ್ಕೆ ಹೋಗಿ ಸರ್. ಗಾರೆ ಕೆಲ್ಸಕ್ಕಂತ ದುಡ್ಡು ಮಾಡೋದೇನ್ರ ಐಡಿಯಾ ಹೇಳು. ಸಾರ್ ದುಡ್ಡು ತಾನೆ. ನಮ್ಮ ಮನೆ ಪಕ್ಕ ಒಬ್ಬ ಚಂದ್ರಪ್ರಭಾ ಅಂತ ಅವನೇ ಕಿತ್ತೋದ್ ಮಗ, ಒಳ್ಳೆ ದುಡ್ಡೆಲ್ಲ ಅಂತ ಔಸ್ಬಿಟ್ಟವನೆ. ಕರ್ಸಿ ಬಾಯಿ ಬಿಡ್ಸಿ ಒಳ್ಳೆ ಕುಳ ಬಿಡುವ ನಾವು. ಅವ್ನ ನಂಬರ್ ಹೇಳು, ನಂಬರ್ ಹೇಳು. ಡಬಲ್ 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 ತ್ರಿಬಲ್ 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 4 ಬಾಲ್ 4 ಬಾಲ್ 5 ಬಾಲ್ 5 ಬಾಲ್ ಹೋಗ ಗುಬಾಲ್. ಅಲ್ಲ ಸಾರಿ ಸರ್, ನಾನು ಗ್ಲೋಬಲ್ ಅನ್ನಕ್ಕೆ ಹೋದೆ. ಮಾಡ್ತಾ ಇದ್ವಿ. ಹಲೋ, ಏನು? ಹೌದಾ? ಏನಾಯ್ತು? ಅಯ್ಯಯ್ಯೋ, ನನ್ನ ಲೈಫಲ್ಲೇ ಹೀಗಾಗಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಕರೆನ್ಸಿ ಇಲ್ವಂತೆ. ತಗೊಳ್ಳಿ, ನಾನು ಫೋನ್ ಮಾಡಿ. ಹಲೋ, ಡಯಲ್ ಮಾಡ್ರಿ. ಹಲೋ ಹಲೋ. ಓ ಚಂದ್ರಪ್ರಭಾ ಅವನ್ರಿ ಸರ್, ಯಾರು ಮಾಡಿದಿರಿ? ಚಂದ್ರಪ್ರಭಾಗೆ. ಹಂಗಾರೆ ನಾನೇ ಚಂದ್ರಪ್ರಭಾ. ಓ ಬಿಗ್ ಬಾಸ್ ಇಂದ ಓಡ್ ಬಂದ್ರಲ್ಲ ಅವ್ರ. ಸರ್, ಇಲ್ಲಿ ಆನೆ ನುಗ್ಬಿಟ್ಟದೆ ಸರ್.
ಎಲ್ಲಯ್ಯ ಸರ್ ಇಲ್ಲಿ ಒಬ್ಬನ ಭತ್ತ ಬಡಿಯಕ್ ಬಡಿತಾ ಇದೆ. ಎಲ್ಲಪ್ಪ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಗಂಟೆ ಹೊಡಿತಾ ಇದೆ ಸರ್. ಎಲ್ಲೋ ನಮ್ಮನೆ ಟಿವಿಲಿ ಚಂದ್ರಪ್ರಭಾ ಅವ್ರೆ ಸಾ ಮೆಟ್ಟು ಹಾಕಂದಿಲ್ಲ ಸಾ. ಅಕ್ಕಂಬನ್ನಿ ಮ್ಯೂಸಿಕ್ ಹಾಕಿ ಸರ್ ಅವನಿಗೆ. ಬಂದ 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 ಅಷ್ಟು ಒಳ್ಳೆ ಸಾಂಗ್ ಹಾಕಿದ್ದಾರೆ. ಇವನೇ ಅವನ ಒಳ್ಳೆ ಬಸ್ರಿ ಹಂದಿ ಬಂದಂಗೆ ಬರ್ತಾನಲ್ಲ ಹಿಂಗೆ. ಬಾಯ್ಲೆ ಆ ಬಾಯ್ಲೆ ನೀನೇ ಬಾ ಹಾ ಮಕ ಸೇರ್ಕೊಡ್ತೀನಿ ಬಾಯ್ಲೆ ಬಾ. ಬಾಯ್ಲೆ ಏನ್ ನಿನ್ನ ಹೆಸರು? ಸಾ ಏನ್ ನಿನ್ನ ಹೆಸರು? ಎಷ್ಟು ಹೆಸರೇನು? ನೀವ್ ಏನಂತ ಕರೆದ್ರಿ? ಚಂದ್ರಪ್ರಭಾ. ಚಂದ್ರಪ್ರಭನೇ ತಿಕ್ಲು ಹಿಡಿದು ಬಿಡದ ನನ್ನ ಮಗನಿಗೆ. ಮಗ ನೋಡಿ ಸರ್. ಚೇರ್ ಹಾಕ್ರಿ ಕೂತ್ಕೊಳ್ಳಿ ಅವ್ನು. ಬೇಡ ಬಿಡಿ ಸಾ. ಬೇಡ ಅಂತ ತೆಗಿಯಮ್ಮ. ಅಲ್ಲ ನಾನೇ ಕೂತ್ಕೊತೀನಿ ಅಂದೆ. ಕುಂತ್ಕಪಟ್ಟದೆ ಚಂದ್ರಪ್ರಭಾ ಅವ್ರೆ ಸರ್ ಕೂತ್ಕ. ಅವಳು ನನ್ಗೆ ಹೊಡಿತಾಳೆ, ನಾನು ಅವಳು ಹೊಡಿಬೋದಾ? ಮುಚ್ಕೊಂಡು ಕೂತ್ಕೊಳ್ರಿ. ಕೂತ್ಕೋ. ಹಾ ಹೇಳಿ. ಇದಕ್ಕೆ ಹೇಳಿ ಅಂದ್ರಲ್ಲ ಸರ್. ಹೇಳಿ ಅಂತ ಕೂಡ ಎದ್ದು ಬಿಡೋದಲ್ಲ, ಮತ್ತೆ ಕೂತ್ಕೊಂಡು ಹೇಳು. ಓ ಕೂತ್ಕೊಂಡು ಹೇಳ್ಬೇಕಾ? ಹಾ ಕೂತ್ಕೊಂಡು ಅಂದ್ರೆ ಈಗ ಕೂತ್ಕೊಂಡ್ಬಿಟ್ಟು ಹೇಳೋದಲ್ಲ ಕಣಯ್ಯ. ಮತ್ತೆ ನಾ ಕೇಳಿರೋ ಪ್ರಶ್ನೆಗೆ ಪಟಾಪಟ್ ಅಂತ ಆನ್ಸರ್ ಮಾಡ್ಬೇಕು. ಆಯ್ತು ಆಯ್ತು ಹಾ. ಆಯ್ತು ಕೂತ್ಕೋ. ಹೇಳು, ದುಡ್ಡು ಎಲ್ಲಿಟ್ಟಿದ್ಯಾ? ಪಟಾಪಟ್ ಸರ್. ನಾನು ಹಲ್ಕ ನನ್ನ ಮಗ, ಕಚಡ ಕಂತ್ರಿ ನನ್ನ ಮಗ. ಗೊತ್ತು, ಎಲ್ರಿಗೂ ಗೊತ್ತಲ್ಲ. ಇವನ್ ಯಾವನಮ್ಮ ಇವನು? ಕೂತ್ಕೊಳ್ಳ. ಪಟಾಪಟ್ ಅಂದ್ರೆ ಪಟಾಪಟ್ ಹೇಳೋದಲ್ಲ ಈ ಕಡೆ. ಮತ್ತೆ ನಾ ಕೇಳಿರೋ ಪ್ರಶ್ನೆಗೆ ಪಿನ್ ಟು ಪಿನ್ ಆನ್ಸರ್ ಮಾಡ್ಬೇಕು. ಮಾಡ್ತೀಯಾ? ದುಡ್ಡು ಎಲ್ಲಿಟ್ಟಿದ್ಯಾ? ಅಲ್ಲಿ ಕೇಳ್ತಲ್ವಾ? ದುಡ್ಡು ಎಲ್ಲಿಟ್ಟಿದ್ಯಾ? ಟೈಮ್ ಇಲ್ಲ. ಪಿನ್ ಟು ಪಿನ್ ಸರ್. ಅಪ್ಪ ಕೇಳಿರೋ ಪ್ರಶ್ನೆ ಆನ್ಸರ್ ಮಾಡು. ದುಡ್ಡು ಎಲ್ಲಿಟ್ಟಿದ್ಯಾ? ಸರ್ ಹೇಳ್ತೀನಿ ಸರ್. ಹಾ ಹೇಳು. ಬೆಳಿಗ್ಗೆ 5 ಗಂಟೆ ಸರ್. ಹಾ. ಕೋಳಿ ಕೋ 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 ಸರ್. ನಾ ಕಣ್ಣ ಮಸಿಕ ನೋಡ್ತೀನಿ, ನನ್ನ ಹೆಂಡತಿ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮ ಹತ್ರ ಪಳ ಪಳ ಅಂತ ಹೊಳಿತಾ ಕುಂತವಳೆ. ಚಂದ್ರ ಇದು ಹೆಡ್ತಿ ಅಷ್ಟು ಚೆನ್ನಾಗಿ ಅವಳನ್ನು ಅಲ್ಲ. ಕೇಳಿದೆ ಹೇಳಿ ಹೇಳು. ಬೆಳಿಗ್ಗೆ 5 ಗಂಟೆ ಸರ್. ಕೋಳಿ ಕೋ ಕೋ ಕೋ. ಅದಲ್ಲ, ನಿನ್ನ ಹೆಂಡತಿ ರೆಂಬೆ ಊರ್ವಶಿ ತರ ಕಾಣ್ತಾ ಇದ್ದಲ್ಲ, ಅಲ್ಲಿಂದ ಹೇಳು. ಸರ್ ನನ್ಗೊಂದು ಕಾಯಿಲೆ ಐತೆ ಸರ್. ಯಾವ ನಾನು ಮಾತಾಡ್ಬೇಕಾದ್ರೆ ಯಾರ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಪುನಃ ಫಸ್ಟಿಂದ ಹೇಳೋ ಕಾಯಿಲೆ. ಇದು ಯಾವ ಸೀಮೆ ಕಾಯಿಲೆ ಸರ್? ಊರಲ್ಲಿ ಇದ್ದೇ ಇರೋದು, ತಿರ್ಗಾ ಫಸ್ಟಿಂದ ಶುರು ಮಾಡ್ತಾರಂತೆ. ಮಾತಾಡಮ್ಮ, ಮಾತಾಡ. ಓಕೆನಾ? ಹೇಳು ಹೇಳು ನಾವೇನು ಮಾತಾಡಲ್ಲ. ತಿಕ್ಲು ಮುಚ್ಕೊಂಡಿರೋ ತಿರ್ಗಾ ಫಸ್ಟಿಂದ ಶುರು ಮಾಡ್ತಾನೆ. ಹೇಳಪ್ಪ. ಹೇಳು ಹೇಳಲ್ಲ. ಬೆಳಿಗ್ಗೆ 5 ಗಂಟೆ ಸರ್. ಕೋಳಿ ಕೋ 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 ಇತ್ತು ಸರ್. ನಾ ಕಣ್ಣ ಮಸಿಕ ನೋಡ್ತೀನಿ, ನನ್ನ ಹೆಂಡತಿ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮ ಹತ್ರ ಬಳ ಬಳ ಅಂತ ಹೊಳಿತಾ ಕುಂತವಳೆ. ಹತ್ರಕ್ಕೆ ಹೋಗ್ಬಿಟ್ಟು ಅಂದೆ, ಥೂ ನಿಮ್ ಬಾಯಿಲ್ ಮಣ್ಣಾಕ, ಮೊದ್ಲೋಗಿ 1 2 3 4 ಮುಗಿಸ್ಕೊ ಬಾ ಅಂದ್ಲು. ನಾ ಒಳಗೆ ಹೋಗ್ಬಿಟ್ಟೆ. 1 2 ಓಕೆ. ಈ 3 4 ಯಾವುದು? 1 ಅಂದ್ರೆ ಇದು, ಹಾ. 2 ಅಂದ್ರೆ ಇದು, ಹಾ. 3 ಅಂದ್ರೆ ಮುಖ ತೊಳೆದು, 4 ಅಂದ್ರೆ ಸ್ನಾನ ಮಾಡೋದು ಸರ್. ಹುಚ್ಚು ನನ್ನ ಮಗನೇ, ಅಷ್ಟು ಕಾಮನ್ ಸೆನ್ಸ್ ಇಲ್ವೇನೋ ನಿಂಗೆ? ಸರ್ ನನಗಿಲ್ಲ. ಹೇಳಿ. ಬೆಳಿಗ್ಗೆ 5 ಗಂಟೆ ಸರ್. 1 ನಿಮಿಷ. ಅವನು ಒಂದನರ ಮಾಡಲಿ, 2ನರ ಮಾಡಲಿ, ಮಕನರ ತೊಳಿ, ಇನ್ನೇನರ ತೊಳಿಲ್ಲ, ಅವ್ನು ತಿರ್ಗಾ ಫಸ್ಟಿಂದ ಶುರು ಮಾಡ್ತಾನೆ ಕಡೆ. ನಿನ್ನ ಮಾತಾಡ. ಹೇಳು. ಬೆಳಿಗ್ಗೆ 5 ಗಂಟೆ. ಬೆಳಿಗ್ಗೆ 5 ಗಂಟೆ ಆಗಿತ್ತು, ನಿನ್ನ ಹೆಂಡತಿ ಮೂಗಿಗೆ ಬೆಳ್ಳಕ್ಕಂಬಂದ್ಲು, ಆಮೇಲೆ ಸಾಯೋ ನಾಯಿ. ಬೆಳಿಗ್ಗೆ 5 ಗಂಟೆ. ಮುಂದೆ ಹೇಳು. ಬೆಳಿಗ್ಗೆ 5 ಗಂಟೆ ಸರ್. ಮುಂದೆಲ್ಲ ಕಡೆಯ. ಮತ್ತೆ ಏನಾಯ್ತು ಅಂತ ಮುಂದೆ ಹೇಳು. ಹೇಳ್ತೀನಿ ಸರ್. ಹಾ. ಬೆಳಿಗ್ಗೆ 5 ಗಂಟೆ ಸರ್. ಕೋಳಿ ಕೋ 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 ಸರ್. ನಾ ಕಣ್ಣ ವಸಿಕ ನೋಡ್ತೀನಿ, ನನ್ನ ಹೆಂಡತಿ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮ ಹತ್ರ ಪಳ ಪಳ ಅಂತ ಹೊಳಿತಾ ಕುಂತವಳೆ. ಹತ್ರಕ್ಕೆ ಹೋಗ್ಬಿಟ್ಟು ಅಂದೆ, ಥೂ ನಿಮ್ ಬಾಯಿಲ್ ಮಣ್ಣಾಕ, ಮೊದ್ಲೋಗಿ 1 2 3 4 ಮುಗಿಸ್ಕೊ ಬಂದ್ಲು. ನಾಳೆ ಒಳಗೆ ಹೋಗ್ಬಿಟ್ಟು 1 2 3 4 ಮುಗಿಸ್ಕೊ ಬರ್ತೀನಿ. ಟಿವಿನಲ್ಲಿ ಅಪ್ಪಾಜರ್ ಸಾಂಗ್ ಬತ್ತೈತೆ, ಆ ಗೊಂಬೆ ಪ್ರೇಮ ಸಂಜೆಯ ಮರೆಯಲಾರೆ ನಾನು ಎಂದಿಗೂ. ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ. ಬೆಳಿಗ್ಗೆ 5 ಗಂಟೆ ಸರ್. ಏನು ಅಣ್ಣವ್ರು ಬುಟ್ಟದಾಗಿ ಇವಳು ಒಬ್ಬಳೇ ಹುಟ್ಟಿದ್ಲೇನೋ? ಇಲ್ಲಿರೋರು ಯಾರು ಹುಟ್ಟಿರ್ಲಿಲ್ವೇನೋ? ಇಳಿ ಭಾರ ಜಾಸ್ತಿ ಆಗ್ಬಿಟ್ಟಿತ್ತು. ಅವ್ರು ತಿರ್ಗಾ ಪಟ್ಟಿದ ಶುರು ಮಾಡ್ತಾನಮ್ಮ. ನೀ ಮಾತಾಡ. ಹೇಳು.
ಹೇಳ್ತೀನಿರಲ್ಲ ಹೇಳ್ತೀನಿ ಹೇಳು. ಬೆಳಿಗ್ಗೆ 5 ಗಂಟೆ ಸಾ ನೀನು 5 ಗಂಟೆಗೆ ನಮ್ಮ ಮೆಟ್ಟು ತುರ್ಕುರೆ ಮುಂದೆ ಸಾಯೋ. ಬೆಳಿಗ್ಗೆ 5 ಗಂಟೆ ಸಾ ಕೋಳಿ ಕೋಕೋಕೋತ ಸಾ ನಾನು ಕಣ್ಣ ವಸಿಕ ನೋಡ್ತೀನಿ. ನನ್ನ ಹೆಂಡತಿ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮಿತ್ರ ಪಳ ಪಳ ಅಂತ ಹೊಳಿತಾ ಕೂತವಳೆ. ಹತ್ರಕೋಗ್ಬಿಟ್ಟು ಅಂದ ಥೋ ನಿಮ್ ಬಾಯಲ್ ಮಣ್ಣಕ್ಕ ಮೊದ್ಲೋಗಿ 1-2 ಎಲ್ಲ ಮುಗಿಸ್ಕೊ ಬಾ ಅಂದ್ಲು. ಒಳಗೆ ಹೋಗ್ಬಿಟ್ಟು ಮುಗಿಸ್ಕೊ ಬರ್ತೀನಿ. ಟಿವಿನಲ್ಲಿ ಅಪ್ಪಾಜಿ ಸಾಂಗ್ ಬರ್ತೈತೆ ಆ ಗೊಂಬೆಯ ಪ್ರೇಮ ಸಂಜೆಯ ಅಂತ ಸಾಂಗ್ ಎಲ್ಲ ಕೇಳ್ದೆ. ಯಾಕೋ ಹೊಟ್ಟೆ ಹಸಿತಿತ್ತು ಸಾ. ನನ್ನ ಹೆಂಡತಿಯಲ್ಲೇ ನಂಗೆ ಹೊಟ್ಟೆ ಹಸಿತೈತೆ, ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಕೊ ಬಾ ಅಂದೆ. ಯಾವ ಕಿತ್ತೋದವಳು ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ತಾಳೆ? ನನ್ನ ಹೆಂಡತಿ ಮಾಡ್ತಾಳೆ. ನಿಮ್ಮ ಮನೆಯಲ್ಲಿ ಯಾರನ್ನ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಯಾರ? ನನ್ನ ಹೆಂಡತಿ ಮಾಡ್ತಾಳೆ. ನಿಮ್ಮ ಹೆಂಡತಿ ಮಾಡ್ಬೇಕು. ನನ್ನ ಹೆಂಡತಿ ಮಾಡ್ತಾಳೆ ಕಣಮ್ಮ. ನನ್ನ ಹೆಂಡತಿ ಮಾಡ್ತಾಳೆ. ಬೆಳಿಗ್ಗೆ 5 ಗಂಟೆ ಸಾ ಸಾಯಿಸಿ ಅವಳ ಸಾಯಿಸಿ. ಅವನ ಹೆಂಡತಿ ರವ ಹಾಕ್ಬಿಟ್ಟು ಮೊಸರನ್ನಾರ ಮಾಡ್ಲಿ, ಉಪ್ಪಿಟ್ಟು ವಡನಾರ ಮಾಡ್ಲಿ, ನಿನಗೆ ಯಾಕೆ ಬೇಕು ಉತ್ತಿ? ಅವ್ರು ತಿರ್ಗಾ ಪಟ್ಟಿನ ಶುರು ಮಾಡ್ತಾರ. ಹೇಳೋ. ಬೆಳಿಗ್ಗೆ 5 ಗಂಟೆ ಸಾ ಕೋಳಿ ಕಳ್ಳ ವಾಸಿಕಲ್ಲಿ ನೋಡ್ತಿಲ್ಲ ನೆಡ್ತಿ ರಬ್ಬೆ ಊರ್ವಶಿ ಮೇಲೆ ಕತ್ತಿಲ್ಲ. ಕೇಳಿಸಿಲ್ಲ ಅವನಿಗೆ, ಕೇಳಿಸಿಲ್ಲ. ರಂಬೆ ಊರ್ವಶಿ ನಾನು ಹೇಳಿಲ್ವಾ ನೀವು ಕೇಳಿಸಿಲ್ಲ ಅಂದ್ರೆ ಕೇಳಿಸಿಲ್ಲ ಅವನಿಗೆ, ಗೊತ್ತಾಗಿಲ್ಲ ಅವನಿಗೆ ಪೆದ್ ಮುಂಡೆದು. ಬೆಳಿಗ್ಗೆ 5 ಗಂಟೆ ಸಾ ಕೋಳಿ ಕೇಳಿಸ್ಬಿಟ್ಟದಲ್ಲಪ್ಪ. ಪಟ್ಟಿದ ಶುರು ಮಾಡ್ತಾರೆ. ಹೇಳೋ. ಹೇಳ್ತೀನಿರಲ್ಲ ಹೇಳು. ಹೇಳ್ತೀನಿ ಸಾ ಬೆಳಿಗ್ಗೆ 5 ಗಂಟೆ ಸಾ ಬೆಳಿಗ್ಗೆ 5 ಗಂಟೆ ಆಗಿತ್ತು, ನಿನ್ನ ಹೆಂಡತಿ ಮೂಗಿಗೆ ಬೆಳ್ಳಕ್ಕ ಬಂದು ಇದ್ನೇಳಿ ಸಾಯ್ತಲ್ಲ. ಹೇಳೋ. ಬೆಳಿಗ್ಗೆ 5 ಗಂಟೆ 5 ಗಂಟೆಗೆ ನಿನ್ ಮೆಡ್ ತುರ್ಕ್ರೆ, ನಿನ್ ದುಡ್ಡು ಬೇಡ, ನಿನ್ ಕಾಸು ಬೇಡ, ನನಗೆ ಈ ಕೆಲಸನೂ ಬೇಡ, ಹೊಂಟೋಯ್ತೇನೆ. ಏನ್ ಹೇಳ್ತೀಯಾ? ಪೊಲೀಸ್ನವ್ರಿಗೆ ಸುಳ್ಳು ಹೇಳಕ್ಕಾದ ಸಾ ಹೇಳು. ಹೇಳ್ಬಿಡ್ತೀನಿ. ಹೇಳು. ಅವ್ರಿಗೆ ಹೇಳಕ್ ಹೋಗ್ಬಾರ್ದು. ಇಲ್ಲ ಇಲ್ಲ ಹೇಳು. ಬೆಳಿಗ್ಗೆ 5 ಗಂಟೆ ಸಾ ಅವನ್ ಬಿಡು, ಕಳ್ಳ ಅವನು ಸರಿ ಇಲ್ಲ, ನಾನು ಒಳ್ಳೆಯವನು. ಹೌದಾ? ಆ ದುಡ್ಡೆಲ್ಲ ಇಟ್ಟಿದ್ಯೆ? ಯಾರಿಗೂ ಹೇಳ್ಬಾರ್ದು. ನಾನು ಯಾರಿಗೂ ಹೇಳಕ್ಕಿಲ್ಲ, ನಾನು ಯಾರಿಗೂ ಹೇಳಕ್ಕಿಲ್ಲ. ಹೇಳು. ಬೆಳಿಗ್ಗೆ 5 ಗಂಟೆ ಸಾ ಕೋಳಿ ಏನ್ ನೀನ್ ಕೋಳಿ ಏನ್ ಮ್ಯಾರಥಾನ್ ನೋಡ್ತಿದ್ದ 5 ಗಂಟೆಗೆ ಎದ್ದು? ಏನ್ ವಾಕಿಂಗ್ ಮಾಡ್ತಿದ್ದ, ಜಿಮ್ ಮಾಡ್ತಿದ್ದ? ನೀನ್ ಕೋಳಿಯ ಪುಕ್ಕ ತರದು ಕಡ್ಡಿ ಸಿಗಾಕಿ ತಿರುಗಿಸಿ ಬೇಯಿಸ್ಕೊಂತಿನೋರೆ. ನೀನ್ ಬಾಯಿ ಮುನ್ನಾಕ ಕೋಳಿ 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 ಪಾರ ಮಾಡುತ್ತಾವಿಂದ ನೀನು ಕೋಳಿ ಇದ್ದೇ ಬಿದ್ದುಬಿಟ್ಟಿದ್ದಿ. ಹುಚ್ಚು ನಮ್ಗನ ನೀನ್ ಕೋಳಿ ಕೊಕ್ಕೋ ಅಂತದ ನಾಯಿ. ಎಕ್ಕಡ ಕಿತ್ತೋಯ್ತವೆ. ನೀನೇ ಅಲ್ವ ಹೆಂಗಂದ ಬಾಯಿಲಿ ಕಿತ್ತೋದ್ ನನ್ ಮಗನೇ. ಏನ ನಿನ್ನವರಂಗೆ ಆಟಗಳನ್ನ ನಾನು ಬೇಜಾನ್ ನೋಡವ್ನಿ. 10 ಊರ್ ತಿರುಗವ್ನಿ, 10 ಊರ್ ನೋಡವ್ನಿ. ಕೇಳಿದ್ರ ಪೊಗಳು. ಏನ್ ಹೇಳ? ಕಾಸು ಎಲ್ಲಿ ಮಡಗಿದ್ಯಾ ಅನ್ನೋದನ್ನ ಯಾರಿಗೂ ಹೇಳ್ಬೇಡ. ಅಷ್ಟೇ ತಾನೆ? ಅದನ್ನ ಹೇಳ್ಬೇಡ. ರವೆ ಹಾಕ್ಬಿಟ್ಟು ಮೊಸರನ್ನ ಹೆಂಗ್ ಮಾಡೋದು ಅಂತನಾದ್ರೂ ಹೇಳು. ಅಷ್ಟೇ ತಾನೆ? ತಡೆ 1 ನಿಮಿಷ ಬಾಯಿಲಿ. ರವೆ ಹಾಕ್ಬಿಟ್ಟು ಮೊಸರನ್ನ ಎಲ್ಲರೂ ಬರ್ಕಳಿ ಅದನ್ನ. ಬೆಳಿಗ್ಗೆ 5 ಗಂಟೆ ಬೆಳಗ್ಗೆ 5 ಗಂಟೆ ನಿನ್ನ ಹೆಂಡ್ರು ಬಂದು ನೀ ಕೂದ್ಲು ಕೂಗ್ತು ಮಂಗ್ ಪಡೆದೆ. ಹೇಳ್ತೀನಿ ಬಾಯಿಲಿ 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 ಮುಖ ಬಾಯಿಲಿ ಬಾಯಿಲಿ. ಏನ್ ಸಖತ್ತಾಗವಳೆ ನೋಡಿ ಸರ್. ವಿಭೂತಿ, ಲಾಡಿ ಚಡ್ಡಿ, ಟವಲ್ ಹಾಕಬಿಟ್ರೆ ಇವನು ಅವಿದ್ಯಾವಂತ ಅಂದ್ಬಿಟ್ಟು ಮೋಸ ಮಾಡೋರು ಹೆಚ್ಚಾಗ್ಬಿಡ್ತಾರೆ. ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ ಸರ್. ಎಲ್ಲಿ ಮೋಸ ಹೋಗಿರ್ತಾರೋ ಅಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ಎಲ್ಲರೂ ವಿದ್ಯಾವಂತರಾಗಿ. ನಮಸ್ಕಾರ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.